ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕೇಳಿ ಕಾಫಿಯ ಕಂಪು. ಆತ್ಮೀಯ ಬೆಳೆಗಾರರೇ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ವಿವಿಧ ಹಂತಗಳಲ್ಲಿ ಕಾಫಿಯ ಇಳುವರಿ ಹಾಗೂ ಅದರ ಗುಣಮಟ್ಟ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಕೊಯ್ಲೋತ್ತರ ತಂತ್ರಜ್ಞಾನ ವಿಭಾಗದ ಸಂಶೋಧನಾ ಸಹಾಯಕರಾದ ಚನ್ನಬಸಮ್ಮ ಬಿ ಬಿರೇದವರು. ಮೇಡಮ್, ತಮಗೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾಫಿ ಔಟರ್ನ್ ಎನ್ನುವುದು ನಮ್ಮ ಬೆಳೆಗಾರರಲ್ಲಿ ಬಹುಮುಖ್ಯ ಒಂದು ಸಂಗತಿ ಅಥವಾ ಅಂಶ. ಕಾಫಿ ಔಟರ್ನ್ ನಾನು ಉದಾಹರಣೆಗೆ ಹೇಳೋದಾದ್ರೆ 1 kg ಉಂಡೆ ಕಾಫಿನ ನಾವು ಸಿಪ್ಪೆ ತೆಗೆದ ನಂತರ ನಮ್ಗೆ ಎಷ್ಟು ಸಿಗುತ್ತೆ ಅನ್ನೋದನ್ನ ಶೇಕಡದಲ್ಲಿ ನಾವು ಸೂಚನೆ ಮಾಡಿದ್ರೆ ಅದು ಒಣ ಸಂಸ್ಕರಣೆಯಲ್ಲಿನ ಔಟರ್ ಆಗುತ್ತೆ. ಅದೇ ತರ ಹಸಿ ಪದ್ಧತಿಯಲ್ಲಿ ನಾವು ಪಾರ್ಚ್ಮೆಂಟ್ ಯಾವುದು ಪ್ರೊಸೆಸ್ ಸಂಸ್ಕರಣೆ ಮಾಡ್ತೀವಿ ಅದನ್ನ ನಾವು ಸಿಪ್ಪೆ ತೆಗೆದ್ಮೇಲೆ ಹಲ್ಲಿಂಗ್ ಮಾಡಿ ಆದ್ಮೇಲೆ ಪಾರ್ಚ್ಮೆಂಟ್ ಕಾಫಿಗೆ ಎಷ್ಟು ನಮಗೆ ಶುದ್ಧ ಬೇಳೆ ಸಿಗುತ್ತೆ ಅದು ನಾವು ಶೇಕಡಾದಲ್ಲಿ ಹೇಳಿದ್ರೆ ತೆವೆ ಸಂಸ್ಕರಣಾ ಪದ್ಧತಿಯಲ್ಲಿ ಔಟರ್ನ್ ಆಗುತ್ತೆ. ಸೊ ಸಾಮಾನ್ಯವಾಗಿ ಅರೇಬಿಕಾ ಮತ್ತು ರೋಬಸ್ಟಾ ಎರಡೂ ಕಾಫಿಯನ್ನು ನಾವು ಹಸಿ ಪದ್ಧತಿಯಲ್ಲಿ ಸಂಸ್ಕರಣೆ ಮಾಡಿದರೆ 100 kg ಕಾಫಿ ಹಣ್ಣಿಗೆ ನಮ್ಗೆ ಸಾಮಾನ್ಯವಾಗಿ 55ರಿಂದ 60 kg ಪಲ್ಪಾದ ಬೀಜಗಳು ಅರೇಬಿಕಾದಲ್ಲಿ ಸಿಕ್ಕರೆ 55ರಿಂದ 55 kg ರೋಬಸ್ಟಾದಲ್ಲಿ ಸಿಗುತ್ತೆ. 100 kg ಹಣ್ಣನ್ನ ಪಲ್ಪ್ ಮಾಡಿದ ಅರೇಬಿಕಾಗೆ 40ರಿಂದ 45 kg ಹಸಿ ಪಾರ್ಚ್ಮೆಂಟ್ ಸಿಕ್ಕರೆ ರೋಬಸ್ಟಾದಲ್ಲಿ 45ರಿಂದ 50 kg ಸಿಗುತ್ತೆ. ಈ ತೆವೆ ಸಂಸ್ಕರಣೆಯಲ್ಲಿಯ 100 kg ಹಣ್ಣುಗಳನ್ನ ನಾವು ಪಾರ್ಚ್ಮೆಂಟ್ ಕಾಫಿ ಆಗಿ ಪರಿವರ್ತಿಸಿದ ನಂತರ ನಮಗೆ ಒಣಗಿದ ಪಾರ್ಚ್ಮೆಂಟು 19ರಿಂದ 22 kg ಸಿಕ್ಕರೆ ಅರೇಬಿಕಾದಲ್ಲಿ ರೋಬಸ್ಟಾದಲ್ಲಿ 22ರಿಂದ 25 kg ಸಿಗುತ್ತೆ. ಇದೇ ತರ ನಾವು ಒಂದು 100 kg ಹಣ್ಣನ್ನ ಶುದ್ಧ ಕಾಫಿಯಲ್ಲಿ ಹೇಳೋದಾದ್ರೆ ತೆವೆ ಸಂಸ್ಕರಣೆ ಮಾಡಿ ನಮಗೆ 16ರಿಂದ 19 kg ಶುದ್ಧ ಕಾಫಿ ಅರೇಬಿಕಾದಲ್ಲಿ ಸಿಕ್ಕರೆ 19ರಿಂದ 21 kg ರೋಬಸ್ಟಾದಲ್ಲಿ ಸಿಗುತ್ತೆ. ಈ ಒಟ್ಟಾರೆಯಾಗಿ ನಾನು ಹೇಳ್ಬೇಕಂದ್ರೆ 5.5-6 kg ಕಾಫಿ ಹಣ್ಣಿಂದ 1 kg ಶುದ್ಧ ಕಾಫಿ ಸಿಗುತ್ತೆ ಅರೇಬಿಕಾದಲ್ಲಿ. ಅದೇ ತರ ರೋಬಸ್ಟಾದಲ್ಲಿ 4.5ರಿಂದ 5 kg ಹಣ್ಣಿಗೆ 1 kg ಶುದ್ಧ ಬೇಳೆ ಅಥವಾ ಶುದ್ಧ ಕಾಫಿ ಸಿಗುತ್ತೆ. ಇದು ತೆವೆ ಸಂಸ್ಕರಣಾ ಪದ್ಧತಿಯ ವಿವಿಧ ಹಂತಗಳಲ್ಲಿನ ಔಟರ್ ಶೇಕಡಾವಾರು. ಅದೇ ತರ ನಾವು ಒಣ ಪದ್ಧತಿಯಲ್ಲಿ ನೋಡೋದಾದ್ರೆ 100 kg ಹಣ್ಣನ್ನ ಉಂಡೆ ಕಾಫಿ ಮಾಡಿದ್ರೆ ನಮ್ಗೆ 35ರಿಂದ 40 kg ಅರೇಬಿಕಾ ಸಿಗುತ್ತೆ. ಅದೇ ತರ ರೋಬಸ್ಟಾದಲ್ಲಿ 40ರಿಂದ 45 kg ಸಿಗುತ್ತೆ. ಅದೇ ರೀತಿ ಈ ಉಂಡೆ ಕಾಫಿಯನ್ನ ಶುದ್ಧ ಕಾಫಿಯಲ್ಲಿ 100 kg ನೋಡೋದಾದ್ರೆ ಒಣ ಪದ್ಧತಿಯಲ್ಲಿ ಅರೇಬಿಕಾಕ್ಕೆ 16ರಿಂದ 19 kg ಒಣ ಪದ್ಧತಿಯಲ್ಲಿ ಸಿಕ್ಕರೆ 100 kg ಹಣ್ಣಿಗೆ, ರೋಬಸ್ಟಾದಲ್ಲಿ 100 kg ಹಣ್ಣಿಗೆ 19ರಿಂದ 21 kg ಶುದ್ಧ ಬೇಳೆ ಸಿಗುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಒಂದು 5.5ರಿಂದ 6 kg ಹಣ್ಣು ನಮ್ಗೆ 1 kg ಶುದ್ಧ ಕಾಫಿಗೆ ಬೇಕು ಅರೇಬಿಕಾದಲ್ಲಿ. ರೋಬಸ್ಟಾದಲ್ಲಿ 4.5ರಿಂದ 5 kg ಹಣ್ಣಿಗೆ ನಾವು 1 kg ಶುದ್ಧ ಬೇಳೆಯನ್ನ ಪಡಿಬಹುದು. ಇದು ಒಂದು ಔಟರ್ನ್ ಸಂಬಂಧಪಟ್ಟ ವಿಚಾರ. ಇದುವರೆಗೆ ವಿವಿಧ ಹಂತಗಳಲ್ಲಿ ಕಾಫಿಯ ಇಳುವರಿಯನ್ನ ಕುರಿತು ಮಾಹಿತಿಯನ್ನ ಮಾಡಿಕೊಟ್ಟವರು ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಕೊಯ್ಲೋತ್ತರ ತಂತ್ರಜ್ಞಾನ ವಿಭಾಗದ ಸಂಶೋಧನಾ ಸಹಾಯಕರಾದ ಚನ್ನಬಸಮ್ಮ ಬಿ ಬಿರೇದವರು. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಅರಕಲಗೂಡು ಮಧುಸೂದನ್. ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು.